ಸ್ವಲ್ಪ ದೂರ ವಾಯುವಿಹಾರಕ್ಕೆ ಹೋಗಿ ಬರೋಣ ಇಬ್ರು ಅಂತ ಹೇಳಿ ನಾರದನ್ನು ಕರ್ಕೊಂಡು ಹೊರಟ. ಅಲ್ಲಿ ಒಂದು ನದಿ ಹರಿತಾ ಇತ್ತು. ಶಿವ ಏನು ಹೇಳ್ದ, ಒಂದು ಸ್ವಲ್ಪ ಕುಡಿಯೋ ನೀರನ್ನು ತೆಗೆದುಕೊಂಡು ಬಾಪ, ನಾನು ಕೂತಿರ್ತೀನಿ, ಹೋಗಿ ನೀನು ಕುಡಿಯೋ ನೀರನ್ನು ತಗೊಂಡು ಬಾ ಕಮಂಡಲದಲ್ಲಿ ಅಂತ ಕಳಿಸ್ಕೊಟ್ಟ. ನಾರದ ನೀರನ್ನು ತರಲಿಕ್ಕೆ ಅಂತೇಳಿ ನದಿ ಹತ್ರ ಹೋದ. ಅಲ್ಲಿ ಏನಾಗಿತ್ತು ಅಂದ್ರೆ, ಆ ದೇಶದ ರಾಜಕುಮಾರಿ ತನ್ನ ಸಖಿಯರ ಜೊತೆಗೆ ಬಂದು ಆ ನೀರಿನಲ್ಲಿ ಆಟವಾಡ್ತಾ ಇದ್ಲು. ನಾರದ ಮಹರ್ಷಿಯನ್ನ ನೋಡಿದ್ಲು. ನೋಡಿ ಅವಳಂದ್ಲು, ನನಗೆ ತುಂಬಾ ಇಷ್ಟ ಆಗಿದೆ, ನನ್ನ ಮದುವೆ ಆಗ್ತೀರಾ ಅಂತ ಕೇಳಿದ್ಲು. ಅಂದ ತಕ್ಷಣ ನಾರದನಿಗೆ ತುಂಬಾ ಆಶ್ಚರ್ಯ ಆಗೋಯ್ತು. ಅಯ್ಯೋ, ಸ್ವತಃ ರಾಜಕುಮಾರಿನೇ ಕೇಳ್ತಾ ಇದ್ದಾಳಲ್ಲ ಅಂತೇಳಿ ಅವನಿಗೆ ಬಹಳ ಸಂತೋಷ ಆಗೋಯ್ತು. ಆಗ್ಲಿ ಖಂಡಿತ ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ಬಿಟ್ಟ. ಸರಿ, ಅವ್ರು ಹಂಗೆ ಅವನನ್ನ ಅರಮನೆಗೆ ಕರ್ಕೊಂಡು ಹೋದ್ರು. ಮದುವೆನೂ ಆಯ್ತು, 3 ಮಕ್ಕಳು ಆದವು. ಸರಿ, ಒಂದ್ ದಿವಸ ಏನಾಯ್ತು ಅಂತ ಹೇಳಿದ್ರೆ, ಶತ್ರುಗಳು ದಾಳಿ ಮಾಡಿದ್ರು. ಇವನು ತಂಬೂರಿ ಹಿಡ್ಕೊಂಡು ಬರೀ ಹಾಡ್ತಾ ಇದ್ದಂಥವನಿಗೆ ಯುದ್ಧ ಮಾಡಕ್ ಬರುತ್ತಾ ಎಲ್ಲಾದ್ರೂ ಯುದ್ಧ ಮಾಡಕ್ ಆಗ್ಲಿಲ್ಲ. ಹಿಂಗಾಗಿ ಶತ್ರುವಿನ ಕೈಯಲ್ಲಿ ಸ್ವರೂಪವಾಗಿ ಸೋತೋಗ್ಬಿಟ್ಟ. ಅವಾಗ ಹೇಗಾದ್ರೂ ಮಾಡಿ ಹೆಂಡತಿನೂ ಕರ್ಕೊಂಡು ತಪ್ಪಿಸ್ಕೊಂಡು ಹೋಗ್ಬಿಡ್ಬೇಕು ಅಂತ ಹೇಳಿ ಗುಪ್ತ ಮಾರ್ಗದಿಂದ ಅರಮನೆಯಿಂದ ಹೊರಬಿದ್ದು ಹೆಂಡತಿಯನ್ನು ಕರ್ಕೊಂಡ, 3 ಮಕ್ಕಳನ್ನು ಕರ್ಕೊಂಡು ನದಿಯನ್ನ ದಾಟಿ ಆಚೆಗೆ ಹೋಗ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ರು. ಅಷ್ಟೊಳಗೇನಾಯ್ತು, ಪ್ರವಾಹ ಬಂತು. ಪ್ರವಾಹ ಬಂದ ತಕ್ಷಣ ಒಂದು ಮಗುನ ಕೈ ಬಿಟ್ಟ. ಅವನ ಕೈಲಾಗ್ಲಿಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. ಕಡೆಗೆ ಏನ್ ಮಾಡ್ದ, ಒಬ್ಬನೇ ಬಹಳ ಕಷ್ಟಪಟ್ಕೊಂಡು ಈಜಿ ದಡ ಸೇರಿದಾಗ ಅಲ್ಲಿ ಶಿವ ಕಾಯ್ತಾ ಕೂತ್ಕೊಂಡಿದ್ದ. ಶಿವ ಕೇಳ್ದ, ನಾರದ ನನ್ನನ್ನ ನಿನ್ನ ಎಷ್ಟು ಸಲ ನೆನೆಸ್ಕೊಂಡೆ ಅಂತ ಕೇಳ್ದ. ಅವನಿಂದ ಅಯ್ಯೋ ನನಗೆ ಮರ್ತೇ ಹೋಗಿತ್ತು, ಆ ಅರಮನೆ, ಆ ರಾಜ್ಯ, ಆ ಸುಖ ಈ ಎಲ್ಲದ್ರ ಮಧ್ಯದಲ್ಲಿ ನನಗೆ ಮರ್ತೇ ಹೋಗಿತ್ತು ನೋಡು ಅಂದ. ಅವಾಗ ಹೇಳ್ದ, ಅದಕ್ಕೋಸ್ಕರ ಹೇಳಿದ್ದು, ನೀನು ಏನೂ ಕೆಲಸ ಇಲ್ಲದೆ ಇದ್ದಾಗ 24 ಗಂಟೆ ಭಜನೆ ಮಾಡ್ತೀಯ. ಅದಕ್ಕಿಂತಲೂ ಕಾಯಕ ಮಾಡ್ಕೊಳ್ತಾ ಮನುಷ್ಯ ತನ್ನ ಜೀವನವನ್ನು ನಡೆಸ್ಕೊಳ್ತಾ ಮಂತ್ರವನ್ನ 4 ಮಂತ್ರವನ್ನ ಹೇಳಿದ್ರು ಕೂಡ ಅದು ಶ್ರೇಷ್ಠ. ಅದಕ್ಕಾಗಿ ಮಲ್ಲಪ್ಪ ಶ್ರೇಷ್ಠ ಭಕ್ತ ಅಂತ ಅದಕ್ಕೋಸ್ಕರನೇ ಹೇಳಿದ್ದು. ನೀನು ಉದ್ಯೋಗ ಇಲ್ಲದೆ ಇದ್ದಾಗ ಎಷ್ಟೊಂದು ಭಜನೆ ಮಾಡಿದವನು, ಒಂದು ರಾಜ್ಯದ ಅಧಿಕಾರ ಸಿಕ್ತಿದ್ದಂಗೆ ನನ್ನ ಮರೆತು ಬಿಟ್ಟೆ ನೋಡು. ಆಗ ಮಲ್ಲಪ್ಪ ಬಡತನದ ಮಧ್ಯದಲ್ಲೂ ಕೂಡ ನನ್ನ ಸ್ಮರಣೆ ಮಾಡ್ತಾನಲ್ಲ, ಆದ್ರಿಂದ ಅವನು ಶ್ರೇಷ್ಠ ಭಕ್ತ ಅಂತಂದ. ಅದಕ್ಕಾಗಿ ಕಾಯಕವನ್ನು ಮಾಡಿಕೊಂಡು, ಕರ್ತವ್ಯವನ್ನು ಮಾಡಿಕೊಂಡು ಜಪ ತಪ ಮುಂತಾದ್ದು ಮಾಡುವುದೇ ಹೆಚ್ಚು ಶ್ರೇಯಸ್ಕರ ಮಾವನವರೇ ಅಂತ ಹೇಳಿ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನನ್ನ ಆಸ್ತಿಯನ್ನ ಏನು ಮಾಡೋಣ? ಇಷ್ಟು ಒಬ್ಬಳೇ ಮಗಳು, ನಾನು ಇಷ್ಟುವರೆಗೂ ಗಳಿಸಿರೋ ಆಸ್ತಿ ವಿಪುಲವಾಗಿದೆ. ಈ ಆಸ್ತಿಯನ್ನ ನಾನು ಏನ್ ಮಾಡ್ಲಿ? ಅದನ್ನ ಸಮಾಜದ ಹಿತಕ್ಕಾಗಿ ಬಳಸೋಣ ಅಂತ ಹೇಳಿ ಬಸವಣ್ಣವರು ಹೇಳ್ತಾ ಇದ್ದಾರೆ. ಸರಿ, ಹಾಗಾದ್ರೆ ಊರಿನ 4 ದ್ವಾರಗಳಲ್ಲಿ 4 ಧರ್ಮಛತ್ರಗಳನ್ನು ಕಟ್ಟಿಸಿ ಬಂದವರಿಗೆಲ್ಲರಿಗೂ ಕೂಡ ಅನ್ನದಾಸೋಹವನ್ನು ಮಾಡೋದು, ಅನ್ನದಾನವನ್ನು ಮಾಡೋದು, ಬಂದವರೆಲ್ಲರಿಗೂ ಕೂಡ ಉಚಿತವಾಗಿ ಅನ್ನದಾನವನ್ನು ಮಾಡುವಂತ ಕಾರ್ಯಕ್ರಮವನ್ನು ಹಾಕೊಂಡ್ಬಿಡೋಣ ಅಲ್ವೇ ಅಂತಾರೆ. ಆಗ ಬಸವಣ್ಣವರು ಹೇಳ್ತಾರೆ, ಅಂತ ರಾಷ್ಟ್ರದ್ರೋಹದ ಕೆಲಸವನ್ನು ನಾನು ಮಾಡಲಾರೆ ಅಂತಾರೆ. ಅನ್ನದಾನ ಮಾಡೋದು ರಾಷ್ಟ್ರದ್ರೋಹವೇ ಹೌದು. ದಿನನಿತ್ಯ ಆ ರೀತಿ ಊಟ ಕೊಡ್ತೀವಿ ಅಂತಂದ್ರೆ ದುಡಿಯುವಂತ ಜನಗಳು ಕೂಡ ಸೋಮಾರಿಗಳಾಗಿ ಹೋಗ್ಬಿಡ್ತಾರೆ. ಕಾಯಕಕ್ಕೆ ಚ್ಯುತಿ ಬರ್ತಾ ಇದೆ. ಆದ್ದರಿಂದ ನಾವು ಕಾಯಕಗಳನ್ನ ಬೆಳೆಸಲಿಕ್ಕೆ ಹಣದ ಯೋಜನೆಯನ್ನ ಹಾಕಬೇಕೇ ಹೊರತು ಉಚಿತವಾಗಿ ಊಟವನ್ನ ಹಾಕ್ಲಿಕ್ಕಲ್ಲ. ಯಾಕಂದ್ರೆ ಯಾವಾಗ್ಲೂ ದುಡ್ಡಿನ ಬೆಲೆ ತಿಳಿಬೇಕಾದ್ರೆ ದುಡಿತಾ ಇರಬೇಕು. ದುಡ್ಡಿನ ಬೆಲೆ ದುಡಿತದಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯ, ಇಲ್ಲದೆ ಇದ್ರೆ ಅದು ಖಂಡಿತ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಜನಗಳನ್ನ ನಾವು ಉಚಿತವಾಗಿ ಅನ್ನದಾನವನ್ನು ಮಾಡಿ ಸೋಮಾರಿಗಳನ್ನಾಗಿ ಮಾಡೋದು ಬೇಡ. ಅವರು ಕಾಯಕ ಜೀವಿಗಳಾಗಬೇಕಾದ್ರೆ ಅವರಿಗೆ ನಾವು ವಿಶಿಷ್ಟ ಕಾಯಕಗಳನ್ನು ಕೊಟ್ಟು ಪ್ರೇರಣೆಯನ್ನ ಕೊಡಬೇಕು ಅಂತ ಹೇಳಿ ಬಸವಣ್ಣವರು ಹೇಳ್ತಾ ಇದ್ದಾರೆ. ಆಯ್ತಪ್ಪ, ನಿನಗೆ ಹೇಗೆ ಇಷ್ಟ ಬರುತ್ತೋ ಆ ರೀತಿಯಾಗಿ ವಿನಿಯೋಗ ಮಾಡ್ಕೊ.
ಇದರಲ್ಲಿ ನನ್ನ ಹಸ್ತಕ್ಷೇಪವೇನೂ ಇಲ್ಲ, ನೀನು ಸ್ವತಂತ್ರನಿದ್ದೀಯಾ ಅಂತ ಹೇಳಿ ಬಸವಣ್ಣನವರಿಗೆ ಅವರ ಮಾವನವರು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಹೀಗಿದ್ದಾಗ ಇಲ್ಲಿ ಒಂದು ಮಾತು ಬರುತ್ತೆ, ಮುಂದೆ ಬಸವಣ್ಣವ್ರ ಬಗ್ಗೆ ಬರುತ್ತೆ. ಏನ್ ಬರುತ್ತೆ ಅಂದ್ರೆ, ಮುತ್ತು ಮಾಡಿದಯ್ಯ ಜೋಳ ಮುದದಿ ನೋಡಿ ಬಸವಲಿಂಗ, ಸತ್ತು ಚಿತ್ತಾನಂದ ರೂಪ ಕರಕೆ ಇತ್ತೆ ಬಸವಲಿಂಗ ಅಂತೇಳಿ ಒಬ್ಬ ಕವಿಗಳು ಬರೆದಿದ್ದಾರೆ. ಮುತ್ತು ಮಾಡಿದಯ್ಯ ಜೋಳ ಮುದದಿ ನೋಡಿ ಬಸವಲಿಂಗ, ಜೋಳವನ್ನ ಬಸವಣ್ಣವರು ಮುತ್ತನ್ನಾಗಿ ಪರಿವರ್ತನೆ ಮಾಡಿಬಿಟ್ರಂತೆ. ಸಚ್ಚಿತ್ತಾನಂದ ರೂಪವನ್ನು ಕರಕೆ ಇತ್ತೆ, ಅದೇನೋ ನಮಗೆ ಗೊತ್ತಿದೆ. ಇಷ್ಟಲಿಂಗ ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾದ ಲಿಂಗ ದೇವನನ್ನ ಇಷ್ಟಲಿಂಗ ರೂಪದಲ್ಲಿ ನಮ್ಮ ಕೈಗೆ ಕೊಟ್ಟರು, ಇದು ನಮಗೆ ಗೊತ್ತಿರೋ ವಿಷಯ. ಆದ್ರೆ ಮುತ್ತನ್ನ ಮಾಡಿಬಿಟ್ರಂತೆ ಜೋಳವನ್ನ, ಇದು ಸಾಧ್ಯವೇ? ಈ ಪವಾಡವನ್ನ ಬಸವಣ್ಣವ್ರು ಮಾಡಿರ್ಬೇಕಾ ಅಂದಾಗ ಖಂಡಿತ ಇಲ್ಲ. ಯಾಕಂದ್ರೆ ಇದು ಅವೈಜ್ಞಾನಿಕವಾದ ಪವಾಡ ಅಷ್ಟೇ ಅಲ್ಲ, ರಾಷ್ಟ್ರಕ್ಕೆ ವಿಪತ್ತು ತರುವಂತಹದ್ದು. ಅಂದಾಗ ಏನಿದ್ರ ಅರ್ಥ ಅಂದ್ರೆ, ಮುಂದೆ ಬಸವಣ್ಣವರು ಪ್ರಧಾನಿ ಆಗ್ತಾರೆ. ಪ್ರಧಾನಿ ಆದಾಗ ಅನೇಕ ಜನ ಗಣ್ಯರು ಪರಸ್ಥಳದವರು ಬರ್ತಾ ಇರ್ತಾರೆ. ಬಂದಾಗ ಒಂದ್ಸಲ ಏನಾಯ್ತು, ಮಹಾಮನೆಗೆ ಅವರನ್ನೆಲ್ಲ ಆತಿಥ್ಯಕ್ಕಾಗಿ ಬಸವಣ್ಣವರು ಕರೆದಿದ್ರು. ಬಂದಂತ ಅತಿಥಿಗಳು, ಯಾಕಂದ್ರೆ ಯಾರಿಗೆ ಊಟದ ಬಗ್ಗೆ ಬಸವಣ್ಣನವರ ಪ್ರಸಾದ ತತ್ವ ಗೊತ್ತಿಲ್ವೋ ಅವರು ಸಿಕ್ಕಾಪಟ್ಟೆ ತಟ್ಟೆಯಲ್ಲಿ ಇಟ್ಕೊಂಡು ಕೆಡಿಸ್ತಾ ಇರ್ತಾರೆ. ಹಾಗೆ ಆ ಅತಿಥಿಗಳು ಬಂದಂತ ಗಣ್ಯರು ಏನ್ ಮಾಡಿದ್ರು ಅಂದ್ರೆ, ತಟ್ಟೆಯಲ್ಲಿ ಅರ್ಧ ಊಟವನ್ನು ಬಿಟ್ಟು ಬಿಟ್ಟಿದ್ರು. ಆಗ ಇವರು ಕೇಳಿದ್ರು ಸೇವಕರು, ಯಾಕೆ ಅಂದಾಗ, ಇಲ್ಲ ನಮಗೆ ಇಷ್ಟ ಇಲ್ಲ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಬಸವಣ್ಣವ್ರು ಏನ್ ಮಾಡಿದ್ರು, ಮರುದಿನ ಆ ಅತಿಥಿಗಳು ಊಟಕ್ಕೆ ಕೂತ್ಕೊಂಡಾಗ ಸೇವಕರಿಗೆ ಹೇಳ್ಬಿಟ್ಟು ಅವ್ರ ತಟ್ಟೆಯಲ್ಲಿ ಮುತ್ತುಗಳನ್ನ ರತ್ನಗಳನ್ನ ಹಾಕ್ಸಿದ್ರು. ಊಟ ಮಾಡ್ಲಿಕ್ಕೆ ಕೂತವ್ರಿಗೆ ಆಶ್ಚರ್ಯ ಆಯ್ತು. ಅವ್ರಂದ್ರು, ಏನ್ರಯ್ಯ ನಮ್ಮ ತಟ್ಟೆಯಲ್ಲಿ ಮುತ್ತು ರತ್ನಗಳನ್ನ ಹಾಕ್ತಾ ಇದ್ದೀರಲ್ಲ ಅಂತ ಅಂದ್ರು. ಆಗ ಅವ್ರು ಹೇಳಿದ್ರು, ಹೌದು ಸ್ವಾಮಿ, ತಾವು ಸಾಮಾನ್ಯರಲ್ಲ, ಗಣ್ಯ ವ್ಯಕ್ತಿಗಳು, ಆದ್ರಿಂದ ನಿಮ್ಮ ದರ್ಜೆಗೆ ತಕ್ಕಂತೆ ಮುತ್ತು ರತ್ನಗಳನ್ನ ಹಾಕ್ತಾ ಇದ್ದೀವಿ ಅಂತಂದ್ರು. ಅಂದ ತಕ್ಷಣ ಆಗ ಅವರಂದ್ರು, ಯಾರಾದ್ರೇನು, ರಾಜನಾದ್ರೂ ಅಷ್ಟೇ, ಚಕ್ರವರ್ತಿ ಆದ್ರೂ ಅಷ್ಟೇ, ಸಾಮಂತನಾದ್ರೂ ಅಷ್ಟೇ, ಎಲ್ಲರೂ ತಿನ್ನೋದು ಆಹಾರವನ್ನೇ ಹೊರತು ಮುತ್ತು ರತ್ನಗಳನ್ನ ಯಾರೂ ತಿನ್ನೋದಿಲ್ಲ. ಆವಾಗ ಬಸವಣ್ಣವ್ರು ಬಂದು ಹೇಳಿದ್ರು, ಹೌದಲ್ವೇ ನೀವು ಹೇಳೋದು, ಮುತ್ತು ರತ್ನಗಳಿಲ್ಲದೆ ಒಂದು ದೇಶ ಬದುಕಬಹುದು, ಜೋಳ ಇಲ್ಲದೆ ಒಂದು ದೇಶ ಬದುಕಲಾರದು. ಮುತ್ತು ರತ್ನಗಳಿಲ್ಲದೆ ಒಂದು ನಾಡು ಬದುಕಬಲ್ಲದು, ಅಕ್ಕಿ ಮುಂತಾದಂತ ಧಾನ್ಯಗಳಿಲ್ಲದೆ ಬದುಕಲಾರದು. ಅಂದಾಗ ಜೋಳ ಮುತ್ತಿಗಿಂತಲೂ ಬೆಲೆಯುಳ್ಳಂತ ವಸ್ತು, ಮುತ್ತಿಗಿಂತಲೂ ಬೆಲೆಯುಳ್ಳ ವಸ್ತು ಜೋಳ. ಮುತ್ತು ರತ್ನ ಇಲ್ಲದೆ ಇದ್ರೆ ಏನಾಗಲ್ಲ, ಬರಗಾಲ ಬರಲ್ಲ. ಆದ್ರೆ ಜೋಳ ಇಲ್ಲದೆ ಇದ್ರೆ ಬರಗಾಲ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಆಗ ಅತಿಥಿಗಳಿಗೆ ಪಶ್ಚಾತ್ತಾಪ ಆಯ್ತು. ಹೌದು, ಇನ್ನು ಮುಂದೆ ನಾವು ತಟ್ಟೆಯಲ್ಲಿ ಬಿಡೋದಿಲ್ಲ ಪ್ರಸಾದವನ್ನ ಅಂತ ಸಂಕಲ್ಪವನ್ನು ಕೈಕೊಂಡ್ರು. ಅದಕ್ಕಾಗಿ ಬಸವಣ್ಣವ್ರು ಏನ್ ಮಾಡಿದ್ರು, ಜೋಳಕ್ಕೆ ಮುತ್ತಿಗಿಂತಲೂ ಹೆಚ್ಚಿನ ಬೆಲೆಯನ್ನ ತಂದು ಕೊಟ್ರು. ಜೋಳಕ್ಕೆ ಮುತ್ತಿಗಿಂತಲೂ ಹೆಚ್ಚಿನ ಬೆಲೆಯನ್ನ ತಂದು ಕೊಡುವಂತ ರೀತಿಯಲ್ಲಿ ಕಾರ್ಯ ಮಾಡಿದ್ರು. ಅದನ್ನ ಮುತ್ತು ಮಾಡಿದಯ್ಯ ಜೋಳ ಮುದದಿ ನೋಡಿ ಬಸವಲಿಂಗ ಅಂತೇಳಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಹೀಗೆ ನಮ್ಮ ದುಡ್ಡಿನ ಬೆಲೆ ತಿಳಿಬೇಕಾದ್ರೆ ದುಡಿತ ಹೆಂಗ ಬೇಕೋ, ಪ್ರಸಾದದ ಬೆಲೆ ತಿಳಿಬೇಕಾದ್ರೆ ಕಾಯಕ ಬೇಕು ಅನ್ನುವಂತ ಮಾತನ್ನ ಹೇಳಿದಾಗ ಬಸವಣ್ಣನವರಿಗೆ ಒಪ್ಪಿಗೆಯನ್ನ ಕೊಡ್ತಾ ಇದ್ದಾರೆ ಅವ್ರ ಮಾವನವರು. ಬಸವಣ್ಣವರು ಒಂದಿನ ಕಾಯಕವನ್ನು ಹುಡುಕಿಕೊಂಡು ರಾಜ್ಯದ ಅರಮನೆಯ ಬೊಕ್ಕಸಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಇವರು ಹೋಗಿ ಭಂಡಾರ ಟ್ರೆಜರಿ ಅಲ್ಲಿಗೆ ಹೋಗಿದ್ದಾರೆ. ಹೋಗಿ ಕೂತಿದ್ದಾರೆ. ಇನ್ನೂ ಸಿದ್ಧರಸ ಮಂತ್ರಿಗಳು ಬಂದಿಲ್ಲ. ಆ ವಿಭಾಗದ ಮುಖ್ಯಸ್ಥರಾದಂಥ ಸಿದ್ಧರಸ ಮಂತ್ರಿಗಳು ಅಲ್ಲಿಗೆ ಬಂದಿಲ್ಲ. ಅವರಿಗಾಗಿ ಕಾಯ್ತಾ ಕೂತಿದ್ದಾರೆ. ಕೂತಾಗ ಆ ಭಂಡಾರದಲ್ಲಿ ಏನೋ ಒಂದು ರೀತಿಯ ಅವ್ಯವಹಾರ ನಡೀತಾ ಇದೆ. ಅದನ್ನು ಹರಿಹರ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ. ಕುಪ್ಪಸದ ಬೀರಣೆಯ ಭಿನ್ನಣದ ಹಸನಿಗಂ, ಟೊಪ್ಪಿಗೆಯ ಹೊರವೇಶ ದಿಹಪರದ ಲೆಕ್ಕಿಗಂ, ನಡೆದು ಕರ್ಣ ಸಾಲೆಗೆ ಬಂದು ಕುಳ್ಳಿರ್ದು, ಸಡಗರಸಿ ಬರೆವ ಗಣಕರ ನೀಕ್ಷಿಸುತ್ತಿದ್ದು, ಕರ್ಣ ಸಂಪತ್ತಿಯ ಸಂಪದದ ಗಣಕರ್ಕಳಿಂ, ಎಸವ ಲಂಚವ ನೀವ ದಂಡನಾಥರ್ಕಳಿಂ. ಇಲ್ಲಿ ಭಂಡಾರದಲ್ಲಿ ಬಸವಣ್ಣವರು ಬಂದು ನಿಂತಿದ್ದಾರೆ. ಕಾಯ್ತಾ ಕುಳಿತುಕೊಂಡಿದ್ದಾರೆ.
ಅಲ್ಲಿ ಏನಾಗ್ತಾ ಇದೆ ಅಂದರೆ ಯಾರೋ ಲಂಚವನ್ನು ಕೊಡ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಅಧಿಕಾರಿಗಳು ಲಂಚದ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದನ್ನು ನೋಡಿ ಬಸವಣ್ಣನವರಿಗೆ ಬಹಳಷ್ಟು ದುಃಖ ಆಯಿತು. ತಕ್ಷಣವೇ ಅವ್ರ ಹತ್ರ ಹೋದ್ರು, ಲಂಚವನ್ನು ಕೊಡೋರು ತಗೊಳ್ಳೋರ ಹತ್ರ ಹೋದ್ರು. ಹಸಿದು ಎಕ್ಕೆ ಕಾಯ ಮೆಲ್ಲಬಹುದೇ, ನೀರಳಿಸಿ ವಿಷವ ಈಂಟಲಬಹುದೇ, ಸುಣ್ಣದ ತುಯ್ಯಲ ಬಣ್ಣ ಒಂದೇ ಎಂದು ನಂಟುತನಕ್ಕೆ ಉಣ್ಣಬಹುದೇ, ಲಿಂಗ ಸಾರಾಯ ಸಜ್ಜನರಲ್ಲದವರನಲ್ಲ ಲಿಂಗದೇವ. ಇದೇನಿದು ನಡೀತಾ ಇರುವಂತಹದ್ದು? ಹಸಿದು ಎಕ್ಕೆ ಕಾಯ ಮೆಲ್ಲಬಹುದೇ, ಹಶುವಾಯ್ತು ಅಂತ ತಿಳ್ಕೊಂಡು ಎಕ್ಕೆಕಾಯಿ ತಿನ್ಲಿಕ್ಕಾಗ್ತದ್ಯಾ? ಬಾಯಾರಿಕೆ ಆಯಿತು ಅಂತ ತಿಳ್ಕೊಂಡು ವಿಷನ್ನು ಕುಡಿಲಿಕ್ಕಾಗ್ತದ್ಯಾ? ಬೇರೆ ಏನು ಸಿಕ್ಕಲಿಲ್ಲ, ಹತ್ತಿರದಲ್ಲಿ ವಿಷ ಇದೆ ಅಂತೇಳಿ ಬಾಯಾರಿಕೆ ಆಯಿತು ಅಂತೇಳಿ ವಿಷ ಕುಡ್ಲಿಕ್ಕೆ ಬರ್ತದ್ಯಾ? ಹಾಗೆ ಸುಣ್ಣದ ತುಯ್ಯಲ ಬಣ್ಣ ಒಂದೇ ಎಂದು ನಂಟುತನಕ್ಕೆ ಉಣ್ಣಬಹುದೇ. ಸುಣ್ಣದ ನೀರು ಬೆಳ್ಳಗಿರುತ್ತೆ, ಹಾಲಕ್ಕೀರು ಬೆಳ್ಳಗಿರುತ್ತೆ. ಹಾಗಂತ ತಿಳ್ಕೊಂಡು ಎರಡರ ಬಣ್ಣನೂ ಒಂದೇನೆ, ಲಂಚದ್ದು ಹಣವೇ, ಸಂಬಳದ್ದು ಹಣವೇ, ಎರಡೂ ಹಣವೇ ಅಂತ ತಿಳ್ಕೊಂಡು ಲಂಚದ ಹಣವನ್ನು ಸ್ವೀಕಾರ ಮಾಡಿದರೆ ಅದು ಸುಣ್ಣದ ನೀರನ್ನು ಕುಡ್ದಂಗಾಗುತ್ತೆ. ಸುಣ್ಣದ ನೀರನ್ನು ಕುಡಿದಾಗ ಹೆಂಗೆ ಹೊಟ್ಟೆ ಒಳಗೆ ಕರುಳುಗಳು ಬೆಂದು ಹೋಗ್ತಾವೋ ಹಾಗೆ ಮನುಷ್ಯನ ವ್ಯಕ್ತಿತ್ವ ಪತನವಾಗ್ತಾ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹೇಳಿ ಮನಸ್ಸಿಗೆ ತುಂಬ ಕೆಟ್ಟನ್ನಿಸ್ತಾ ಇದೆ. ಧನದಲ್ಲಿ ಶುಚಿ, ಪ್ರಾಣದಲ್ಲಿ ನಿರ್ಭಯ, ಇದಾವಂಗ ಅಳವಡುವುದಯ್ಯ. ನಿಧಾನ ತಪ್ಪಿ ಬಂದರೆ ಒಲ್ಲೆನೆಂಬುವರಿಲ್ಲ, ಪ್ರಮಾದವಶಾತ್ ಬಂದರೆ ಉಸಿಯನೆಂಬುವರಿಲ್ಲ. ನಿರಾಶೆ ನಿರ್ಭಯ ಲಿಂಗದೇವ ನೀನೊಳಿದವಂಗ ಅಲ್ಲದಿಲ್ಲ. ಧನದಲ್ಲಿ ಶುಚಿ, ಗಳಿಸುವುದರಲ್ಲಿ ಪಾವಿತ್ರತೆ ಇರಬೇಕು. ಪ್ರಾಣದಲ್ಲಿ ನಿರ್ಭಯ, ದೇವರ ಕೈಯಲ್ಲಿ ನಮ್ಮ ಜೀವನವನ್ನು ಒಪ್ಪಿಸಿ ನಿರ್ಭಯವಾದ ರೀತಿಯಲ್ಲಿ ಜಗತ್ತನ್ನು ನಾವು ಎದುರಿಸಬೇಕು. ಇದಾವಂಗ ಅಳವಡುವುದಯ್ಯ. ಇವು ಅಳವಡೋದು ಬಹಳ ಕಷ್ಟ ಸಾಧ್ಯವಾದ ಮಾತು. ನಿಧಾನ ತಪ್ಪಿ ಬಂದರೆ ಒಲ್ಲೆನೆಂಬುವರಿಲ್ಲ. ದುಡ್ಡು ಯಾವುದೋ ಮೂಲದಿಂದ ಬಂದ್ಬಿಡುತ್ತೆ ಅಂತಂದ್ರೆ ಬೇಡ, ಇಂಥ ಪಾಪದ ದುಡ್ಡು ನನಗೆ ಅನ್ನುವವರು ಸಿಕ್ಕೋದಿಲ್ಲ. ಪ್ರಮಾದವಶದಿಂದ ಬಂದರೆ ಹುಸಿಯನೆಂಬುವರಿಲ್ಲ. ಏನಾದರೂ ಕೂಡ ಸಂಕಷ್ಟ, ಕಷ್ಟ, ಪ್ರಮಾದ ಬರ್ತಾ ಇದ್ರೆ ಆವಾಗ ಅದನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಸುಳ್ಳು ಹೇಳಲಿಕ್ಕೂ ಮನುಷ್ಯ ರೆಡಿ ಆಗ್ತಾನೆ. ಆದರೆ ಶರಣನಾದವನು ಈ ರೀತಿ ಮಾಡಬಾರ್ದು. ನಿರಾಶೆ ನಿರ್ಭಯ ಲಿಂಗದೇವ ನೀನೊಯ್ದ ಶರಣಂಗ ಅಲ್ಲದಿಲ್ಲ. ಆದ್ದರಿಂದ ಕೆಟ್ಟದ್ದಕ್ಕೆ ಆಸೆ ಪಡಬಾರ್ದು ಮತ್ತು ಪ್ರಾಣ ಭಯ ಇರಬಾರ್ದು. ಅದಕ್ಕಾಗಿ ದೇವರೇ ನೀನು ಒಯ್ದವನಿಗೆ ಮಾತ್ರ ಇಂಥ ವಿಶೇಷವಾದ ಗುಣಗಳು ಲಭ್ಯವಾಗಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸಿದ್ಧರಸ ಮಂತ್ರಿಗಳು ಬರ್ತಾ ಇದ್ದಾರೆ. ಅಂದು ವಾರ್ಷಿಕ ಲೆಕ್ಕಪತ್ರವನ್ನ ಮಂಡಿಸುವಂತಹ ದಿನ. ಸಿದ್ಧರಸ ಮಂತ್ರಿಗಳಿಗೆ ಲೆಕ್ಕಪತ್ರಗಳನ್ನು ಕೊಂಡಿ ಮಂಚಣ್ಣ ಮುಂತಾದವರು ಮಂಡಿಸ್ತಾ ಇದ್ದಾರೆ. ಅವರು ಅದನ್ನ ಮೇಲ್ನೋಟದಿಂದಲೇ ನೋಡಿ ಅನುಮೋದನೆಯನ್ನು ಕೊಡಬೇಕು ಅಂತ ಇದ್ದಾರೆ. ಅಷ್ಟರಲ್ಲಿ ಬಸವಣ್ಣನವರಿಗೆ ಕಸಿವಿಸಿ ಆಗ್ತಾ ಇದೆ. ಏಕೆಂದರೆ ಅದರೊಳಗೆ ಏನೋ ಅಪರಾಧ ನಡೆದಿದೆ. ಅದಕ್ಕಾಗಿ ಅವರಿಗೆ ಮನಸ್ಸಿಗೆ ಬಹಳ ಕಸಿವಿಸಿ ಆಗ್ತಾ ಇದೆ. ಆದರೆ ಅವರು ವಿಚಾರ ಮಾಡ್ತಾರೆ, ಭಕ್ತನ ಒಡವೆ ಇದು ಕೆಡಲಾಗದು, ಭಕ್ತನ ಒಡವೆ ಇದು ಕೆಡಲಾಗದು. ಇದು ದೇಶದ ಸಂಪತ್ತು, ಪ್ರಜೆಯ ಸಂಪತ್ತು, ಅನ್ಯಾಯ ಆಗಬಾರ್ದು. ಆದ್ದರಿಂದ ಕಂಡುದಾಂ ಪೇಳ್ಬೇನಯ್ಯ, ನಾನು ಏನು ನೋಡಿದ್ದೀನೋ ಅದನ್ನು ನಾನು ಹೇಳ್ಬಿಡ್ಬೇಕು ಅಂಥೇಳಿ ವಿಚಾರ ಮಾಡಿಬಿಟ್ಟು ಆಗ ಹೇಳ್ತಾ ಇದ್ದಾರೆ, ಸಿದ್ಧರಸ ಮಂತ್ರಿಗಳೇ, ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಆಗಿದೆ. 5 ಕೋಟಿ ಹಣವನ್ನು 2 ಸಲ ಖರ್ಚು ತೋರಿಸಿ ಹಣವನ್ನು ಅಪವ್ಯಯ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಿದ್ಧರಸ ಮಂತ್ರಿ ಪರೀಕ್ಷಿಸ್ತಾನೆ, ಅದು ಸತ್ಯವಾಗಿರ್ತಾ ಇದೆ. 5 ಕೋಟಿ ಸ್ಥಿತವನೊಳಗೆ ಗಣಕರ ಕಂಡು ಬಸವಣ್ಣ ಉನ್ನತ ಜ್ಞಾನಯುತ ಗಣಕ ವಿಖ್ಯಾತನು. ಬಸವಣ್ಣನವರ ಗಣಿತ ಜ್ಞಾನಕ್ಕೆ ಸಿದ್ಧರಸ ಮಂತ್ರಿಗಳು ಆಶ್ಚರ್ಯ ಪಡ್ತಾ ಇದ್ದಾರೆ. ಆಶ್ಚರ್ಯಪಟ್ಟು ಹೇಳ್ತಾ ಇದ್ದಾರೆ, ಎಂಥ ಪ್ರತಿಭಾವಂತ ನೀನು ಬಸವಣ್ಣ. ಆದ್ದರಿಂದ ಈ ಭಂಡಾರದಲ್ಲಿ
ನೀನು ಕರಣಿಕನಾಗಿ ಕಾಯಕವನ್ನು ಮಾಡು. ನಿನ್ನ ಗಣಿತ ಜ್ಞಾನ ನಮ್ಮ ರಾಜ್ಯಕ್ಕೆ ಉಪಯೋಗವಾಗಲಿ ಅಂತ ಹೇಳಿ 1 ವರ್ಷಕ್ಕೆ 101 ಹೊನ್ನನ್ನ ಸಂಬಳವಾಗಿ ಜೀವಿತವಾಗಿ ಕೊಡಲಾಗ್ತಾ ಇದೆ ಅಂತ ಹೇಳಿ ಬಸವಣ್ಣವರನ್ನ ಕಾಯಕಕ್ಕೆ ನೇಮಕ ಮಾಡ್ಕೋತಾ ಇದ್ದಾರೆ. ಅಲ್ಲಿಗೆ ಬಸವಣ್ಣನವರು ಕರಣಿಕರಾಗಿ ಕಾಯಕವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಕಾಯಕ ತತ್ವವನ್ನು ಬೋಧನೆ ಮಾಡ್ತಾ ಇದ್ದಾರೆ. ಸಮಾಜವನ್ನ ಕಾಯಕದ ತಳಹದಿಯ ಮೇಲೆ ಕಟ್ಟಬೇಕು ಅಂತ ಹೇಳಿ ಅವರು ವಿಚಾರ ಮಾಡ್ತಾ ಇದ್ದಾರೆ. ಬಸವಣ್ಣನವರಿಗೂ ಪೂರ್ವದಲ್ಲಿ ಕೇವಲ ವಿದ್ಯೆಗೆ ತಪಸ್ಸಿಗೆ ಮಾತ್ರ ದೇವರನ್ನು ಒಲಿಸುವ ಸಾಮರ್ಥ್ಯ ಇತ್ತು. ಆದರೆ ಬಸವಣ್ಣನವರು ಬಂದು ವಿದ್ಯೆಯೊಂದೇ ದೇವರನ್ನು ಒಲಿಸುವ ಸಾಧನವಲ್ಲ, ತಪಸ್ಸೊಂದೇ ದೇವರನ್ನು ಒಲಿಸುವ ಸಾಧನವಲ್ಲ, ಉದ್ಯೋಗವೂ ಕೂಡ ದೇವರನ್ನು ಒಲಿಸುವ ಸಾಧನವಾಗಬಲ್ಲದು ಅಂತ ಹೇಳಿ ದುಡಿಮೆಗೆ ದೈವತ್ವವನ್ನು ಕೊಟ್ಟರು ಬಸವಣ್ಣನವರು. ಉದ್ಯೋಗಕ್ಕೂ ಕೂಡ ಧರ್ಮಪೀಠವನ್ನು ಕಟ್ಟಿದ್ರು. ಧರ್ಮಪೀಠದ ಮೇಲೆ ಉದ್ಯೋಗವನ್ನು ಕೂಡ ಕುಳ್ಳಿರಿಸಿದ್ರು. ಹೀಗಾಗಿ ಕಾಯಕ ಅನ್ನುವಂಥ ಒಂದು ಪರಿಕಲ್ಪನೆ ವಿಶೇಷವಾಗಿ ಬಳಕೆಗೆ ಬಂತು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ವ್ರತ ತಪ್ಪಲು ಸೈರಿಸಬಹುದು, ಕಾಯಕ ತಪ್ಪಲು ಸೈರಿಸಲಾಗದು. ಕಾಳವೆನ್ನುವ ಶರಣೆ ಹೇಳ್ತಾ ಇದ್ದಾಳೆ. ವ್ರತ ತಪ್ಪಲು ಸೈರಿಸಬಹುದು. ಒಂದು ವೇಳೆ ಏನೋ ಕಾರಣದಿಂದ ಪೂಜೆ ಮುಂತಾದಂಥ ವ್ರತ ಹೆಚ್ಚು ಕಮ್ಮಿ ಆದರೆ ಸಹಿಸ್ಕೋಬಹುದಂತೆ. ಕಾಯಕ ತಪ್ಪಲು ಸೈರಿಸಲಾಗದು ಅಂತೆ. ಕಾಯಕದಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರೆ ಮಾತ್ರ ಸಹಿಸ್ಕೊಳಕ್ಕಾಗಲ್ಲ ಅಂತ. ಯಾಕಂದ್ರೆ ಪೂಜೆ ವ್ಯಷ್ಟಿಯ ಮಂತ್ರ, ಕಾಯಕ ಸಮಷ್ಟಿಯ ಮಂತ್ರ. ಕಾಯಕದಲ್ಲಿ ಚ್ಯುತಿ ಬಂದಾಗ ಸಮಷ್ಟಿಗೆ ತೊಂದರೆಯಾಗ್ತದೆ. ಅದಕ್ಕಾಗಿ ಇಲ್ಲಿ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ, ಕಾಯಕ ತಪ್ಪಲು ಸೈರಿಸಲಾಗದು. ಇಷ್ಟೇ ಅಲ್ಲ, ಭಕ್ತರ ಲಕ್ಷಣ ಏನಪ್ಪಾ ಅಂತಂದ್ರೆ ಸತ್ಯಕ್ಕ ಅನ್ನುವ ಶರಣೆ ಹೇಳ್ತಾಳೆ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಲ್ಲದುದು ಕಾಯಕವಲ್ಲ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಯಾರು ಕಾಯಕವನ್ನು ಮಾಡೋದಿಲ್ವೋ ಅವರು ಭಕ್ತರೇ ಅಲ್ಲ. ನೋಡ್ರಿ, ಭಕ್ತರ ವ್ಯಾಖ್ಯಾನ ಭಕ್ತಿ ಯೋಗದಲ್ಲಿ ಅಥವಾ ಇನ್ನಿತರ ಯೋಗದಲ್ಲಿ ಏನು ಅಂದ್ರೆ, ಯಾರು ಭಕ್ತಿಯನ್ನು ಮಾಡ್ತಾರೋ ಅವರು 24 ಗಂಟೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಕೂತ್ಕೊಂಡ್ರು ಪರವಾಗಿಲ್ಲ, ಅವರು ಭಕ್ತರು ಅಂತಾರೆ. ಆದ್ರೆ ಬಸವಾದಿ ಶರಣರ ಪ್ರಕಾರ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಕಾಯಕವನ್ನು ಮಾಡುವವನು ಭಕ್ತ. ಹಾಗಾದ್ರೆ ಮಾಡಿದ್ದೆಲ್ಲವೂ ಕಾಯಕವೋ? ಇಲ್ಲ. ಸತ್ಯ ಶುದ್ಧವಲ್ಲದುದು ಕಾಯಕವಲ್ಲ. ಮಾಡಿದ ಮಾಟದಲ್ಲಿ ಸತ್ಯತೆ ಶುದ್ಧಿ ಇಲ್ಲದೆ ಇದ್ರೆ ಆಗ ಅದು ಕಾಯಕವಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇಲ್ಲಿ ಪ್ರತಿಯೊಬ್ಬ ಭಕ್ತನೂ ಕೂಡ ಕಾಯಕವನ್ನು ಮಾಡಬೇಕು. ಆ ಕಾಯಕ ಸತ್ಯ ಶುದ್ಧವಾಗಿ ಇರಬೇಕು ಅಂದಾಗ ಇಲ್ಲಿ ಕಾಯಕ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ವಾಚಕವೆಲ್ಲ ವಾಂಗ್ಮಯವಲ್ಲ, ಗೀಚಿದ್ದೆಲ್ಲ ಕಲೆಯಲ್ಲ, ಮಾಡಿದ ಮಾಟವೆಲ್ಲ ಕಾಯಕವಲ್ಲ. ಮಾತನಾಡುವ ವಾಚಕಕ್ಕೆ ಒಂದು ವಿಶಿಷ್ಟ ಶೈಲಿ ಅರ್ಥ ಬರುತ್ತಾಗ ಅದು ವಾಂಗ್ಮಯ ಆಗ್ತಾ ಇದೆ. ಗೀಚಿದಂಥ ಕಲೆಗೆ ಒಂದು ಪ್ರತಿಭೆ ಮತ್ತು ಅರ್ಥ, ಕಲೆ, ವರ್ಣ ಬಣ್ಣ ಇದು ಸೇರಿದಾಗ ಅದು ಕಲೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಮಾಡುವ ಮಾಟಕ್ಕೆ ಶರೀರದ ಪರಿಶ್ರಮ ಪ್ಲಸ್ ನೀತಿವಂತಿಕೆ ಪ್ಲಸ್ ದೈವಿ ಶರಣಾಗತಿ ಇದ್ದಾಗ ಮಾತ್ರ ಅದು ಕಾಯಕವಾಗ್ತದೆ. ಮಾಡುವ ಮಾಟಕ್ಕೆ ದೇಹದ ಪರಿಶ್ರಮ, ಅದರಲ್ಲಿ ಶೀಲವಂತಿಕೆ, ಮೊರಾಲಿಟಿ ಮತ್ತು ಸ್ಪಿರಿಚುಯಾಲಿಟಿ ಇದ್ದಾಗ ಮಾತ್ರ ಅದು ಕಾಯಕವಾಗಲಿಕ್ಕೆ ಸಾಧ್ಯ. ಅಂದರೆ ಕಾಯಕದಲ್ಲಿ ಮಟೀರಿಯಲ್ ಆಸ್ಪೆಕ್ಟ್, ಮಾರಲ್ ಆಸ್ಪೆಕ್ಟ್, ಸ್ಪಿರಿಚುವಲ್ ಆಸ್ಪೆಕ್ಟ್ ಮೂರು ಸಹಿತ ಬರ್ತವೆ. ಮಟೀರಿಯಲ್ ಆಸ್ಪೆಕ್ಟ್, ಮಾರಲ್ ಆಸ್ಪೆಕ್ಟ್, ಸ್ಪಿರಿಚುವಲ್ ಆಸ್ಪೆಕ್ಟ್. ಮಟೀರಿಯಲ್ ಆಸ್ಪೆಕ್ಟ್ ಅಂದ್ರೆ ದೇಹದ ಪರಿಶ್ರಮ ಅಲ್ಲಿ ಇರ್ತಾ ಇದೆ. ಮಾರಲ್ ಆಸ್ಪೆಕ್ಟ್ ಅಂತಂದ್ರೆ ಶೀಲವಂತಿಕೆ ಅಥವಾ ನೀತಿವಂತಿಕೆ ಇರ್ತದೆ. ಸ್ಪಿರಿಚುವಲ್ ಆಸ್ಪೆಕ್ಟ್ ಅಂದ್ರೆ ದೇವರಲ್ಲಿ ಶರಣಾಗತಿ ಇರ್ತದೆ, ದೇವರಲ್ಲಿ ನಂಬಿಕೆ ಇರ್ತದೆ. ಆದ್ದರಿಂದ ಶರಣರು ಕಾಯಕದ ಬಗ್ಗೆ
ಈ ಮೂರು ಮೌಲ್ಯಗಳನ್ನು ಅಳವಡಿಸಿ ಮಟೀರಿಯಲ್, ಮಾರಲ್, ಸ್ಪಿರಿಚುವಲ್ ಕಾಯಕ ಅನ್ನುವ ಪರಿಕಲ್ಪನೆಯನ್ನು ಕೊಟ್ಟರು ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ವಚನ ಸಾಹಿತ್ಯದಲ್ಲಿ ಕರ್ಮ, ಕ್ರಿಯೆ, ಕಾಯಕ ಎನ್ನುವಂತಹ ಮೂರು ಪರಿಕಲ್ಪನೆಗಳು, ಕಾನ್ಸೆಪ್ಟ್ಗಳು ಬರ್ತಾ ಇದ್ದಾವೆ. ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಅಕ್ಕಮಾದೇವಿ ವಚನದಲ್ಲಿ ಹೇಳ್ತಾಳೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಇಲ್ಲಿ ಕರ್ಮ ಅನ್ನುವ ಪದವನ್ನ ಧರ್ಮಕ್ಕೆ ವಿರುದ್ಧಾರ್ಥದಲ್ಲಿ ಬಳಸಲಾಗಿದೆ. ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು, ಮರ್ಮವನ್ನರಿಯದ ಮಾಟ ಸೈದಾನದ ಕೇಡು. ಇಲ್ಲಿ ಕೂಡ ಹಮ್ಮಿನ ಭಕ್ತಿ, ಅಹಂಕಾರದಿಂದ ಮಾಡುವ ಭಕ್ತಿ ಕರ್ಮಕ್ಕೆ ಅಂದ್ರೆ ಪಾಪಕ್ಕೆ ಕಾರಣವಾಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರಿಂದ ವಚನ ಸಾಹಿತ್ಯದಲ್ಲಿ ಕರ್ಮ, ಕ್ರಿಯೆ, ಕಾಯಕ ಈ ಮೂರನ್ನು ಕೂಡ ವಿಶಿಷ್ಟಾರ್ಥದಲ್ಲಿ ಬಳಸ್ತಾ ಇದ್ದಾರೆ. ನಾವು ಇವುಗಳನ್ನ ಸ್ವಲ್ಪ ನೋಡೋಣ. ತನಗೂ ಹಾನಿಯನ್ನು ಉಂಟು ಮಾಡಿ ತನಗೆ ಪಾಪವನ್ನ ಕೊಟ್ಟು ಇನ್ನೊಬ್ಬರಿಗೂ ಹಾನಿಯನ್ನು ಉಂಟು ಮಾಡುವುದು ಕರ್ಮ. ಕರ್ಮ ಅಂತ ಅದಕ್ಕೆ ಬಳಸ್ತಾರೆ. ತನಗೂ ಹಾನಿಯನ್ನು ಉಂಟು ಮಾಡಿ ಪಾಪವನ್ನ ಇವನಿಗೆ ಅದರ ಫಲವಾಗಿ ಕೊಟ್ಟು ಇನ್ನೊಬ್ಬರಿಗೂ ಹಾನಿಯನ್ನು ಉಂಟು ಮಾಡುವುದು ಯಾವುದೋ ಅದು ಕರ್ಮ. ತನಗೆ ಒಳ್ಳೆಯದನ್ನು ಮಾಡಿ ಇನ್ನಿತರರಿಗೆ ಏನೋ ಅದರಿಂದ ತೊಂದರೆ ಕೊಡದೇ ಇದ್ರೆ, ಏನೋ ಹಾನಿ ಆಗದೆ ಇದ್ರೆ ಅದು ಕ್ರಿಯೆ. ತನಗೂ ಒಳ್ಳೆಯದನ್ನು ಮಾಡಿ ಇನ್ನೊಬ್ಬರಿಗೂ ಒಳ್ಳೆಯದನ್ನು ಮಾಡ್ತಾ ಇದ್ರೆ ಅದು ಕಾಯಕ. ಕರ್ಮದ ಫಲ ಏನಿರುತ್ತೋ ಅದರ ಮೇಲೆ, ಆ ಫಲದ ಮೇಲೆ ಈ ಕರ್ಮ, ಕ್ರಿಯೆ, ಕಾಯಕ ಅನ್ನುವಂಥದ್ದು ವ್ಯಾಖ್ಯಾನಿಸಲ್ಪಡ್ತಾ ಇದೆ. ಈಗ ಉದಾಹರಣೆಗೆ ನೋಡೋಣ ನಾವು. ಈಗ ಹೋಗು ಅನ್ನುವಂಥ ಒಂದು ಕ್ರಿಯೆ, ಹೋಗುವಿಕೆ ಅನ್ನೋದು ಒಂದು ಕ್ರಿಯೆ. ಇಸ್ಪೀಟ್ ಆಡ್ಲಿಕ್ಕೆ ಕ್ಲಬ್ಬಿಗೆ ಹೋಗೋದು, ಬಾರಿಗೆ ಕುಡಿಲಿಕ್ಕೆ ಹೋಗೋದು, ಇದು ಕರ್ಮ. ಯಾಕಂದ್ರೆ ತನಗೂ ಹಾನಿ, ಸಮಾಜಕ್ಕೂ ಹಾನಿ. ತನ್ನ ದುಡ್ಡು ಹಾಳಾಗುತ್ತೆ, ಆ ಹಣವನ್ನು ಉಪಯೋಗಿಸ್ಬೇಕಾದಂತ ಹೆಂಡತಿ ಮಕ್ಕಳಿಗೂ ಅನ್ಯಾಯ ಆಗುತ್ತೆ, ಇದು ಕರ್ಮ. ಹವಾ ಸೇವನೆಗೆ ಹೊರಗೆ ಅಡ್ಡಾಡ್ಲಿಕ್ಕೆ ಹೋಗೋದು ಕ್ರಿಯೆ. ಅದರಿಂದ ತನಗಷ್ಟೇ ಲಾಭ ಆಗುತ್ತೆ, ಬೇರೆಯವ್ರಿಗೇನು ಅದರಿಂದ ಲಾಭ ಇಲ್ಲ. ಮನೋರಂಜನೆಗೆ ಅಂತ ಪಾರ್ಕಲ್ಲಿ ಹೋಗಿ ಸುತ್ತಾಡ್ತಾ ಇದ್ರೆ ಅದು ಕ್ರಿಯೆ. ಅದರಿಂದ ತನ್ನ ಆರೋಗ್ಯ ಸುಧಾರಿಸುತ್ತೆ, ಅದರಿಂದ ಮಂದಿಗೇನು ಉಪಯೋಗ ಆಗೋದಿಲ್ಲ. ಆದರೆ ಉಳಿಲಿಕ್ಕೆ ಹೊಲಕ್ಕೆ ಹೋದ್ರೆ, ಆಫೀಸಿಗೆ ಕೆಲಸ ಮಾಡಲಿಕ್ಕೆ ಅಂತ ಹೋದ್ರೆ ಆ ಹೋಗೋ ಕ್ರಿಯೆ ಇದೆಯಲ್ಲ ಅದು ಕಾಯಕ. ನೋಡಿ, ಇದೇ ರೀತಿಯಲ್ಲಿ ಮಾತಾಡೋದು ಅದು ಕೂಡ ಅನ್ಯರನ್ನು ಕುರಿತು ನಿಂದೆಯನ್ನು ಮಾಡ್ತಾ ಇದ್ರೆ ಆಗ ಅದು ಕರ್ಮ. ಅನ್ಯರನ್ನು ಕುರಿತು ನಿಂದೆ ಮಾತಾಡ್ತಾ ಇದ್ರೆ ಕರ್ಮ. ಜೋರಾಗಿ ಮಕ್ಕಳು ಕೂತ್ಕೊಂಡು ಓದ್ತಾ ಇದ್ರೆ ಕ್ರಿಯೆ. ಪೇಪರ್ ಓದ್ತಾ ಕೂತ್ಕೊಂಡಿದ್ರೆ ಜೋರಾಗಿ ಅದು ಕ್ರಿಯೆ. ಶಾಲೆಯಲ್ಲಿ ಮಾಸ್ತರು ಬೋಧನೆ ಮಾಡ್ತಾನೆ, ಅದು ಕಾಯಕ. ಅಥವಾ ನಾವು ಪ್ರವಚನದ ಬೋಧನೆ ಮಾಡ್ತೀವಿ, ಇದು ನಮ್ಮ ಕಾಯಕ. ಅದೇ ರೀತಿಯಲ್ಲಿ ಒಂದು ಬರವಣಿಗೆ ತಗೊಳ್ಳೋಣ. ಬರವಣಿಗೆ, ಅಶ್ಲೀಲ ಪತ್ರಗಳನ್ನು ಬರೆಯೋದು, ಬೆದರಿಕೆ ಪತ್ರಗಳನ್ನು ಬರೆಯೋದು, ಅನಾಮಿಕ ಪತ್ರಗಳನ್ನು ಬರೆಯೋದು, ಇಂಥವೆಲ್ಲ ಬರಿತಾ ಇದ್ರೆ ಅದು ಕರ್ಮ. ಶಾಲೆಯಲ್ಲಿ ಮಕ್ಕಳು ಟೀಚರ್ ಡಿಕ್ಟೇಷನ್ ಬರೆದಾಗ ಬೋರ್ಡ್ ಮೇಲೆ ಅದನ್ನ ತಮ್ಮ ನೋಟ್ ಬುಕ್ ಅಲ್ಲಿ ಬರ್ಕೊಳ್ತಾರೆ, ಅದು ಕ್ರಿಯೆ. ಮಾಸ್ಟರ್ ಏನು ಬೋರ್ಡ್ ಮೇಲೆ ಡಿಕ್ಟೇಷನ್ ಬರೀತಾರಲ್ಲ ಅದು ಕಾಯಕ. ವಿಚಾರ ಮಾಡಿ, ಬಹಳ ಸೂಕ್ಷ್ಮ ಇದೆ. ಅನ್ಯರನ್ನ ನಿಂದೆ ಮಾಡುವಂತದ್ದು ಬರೆಯುತ್ತೆ, ಅಶ್ಲೀಲ ಪತ್ರಗಳನ್ನು ಬರೆದ್ರೆ, ಸುಮ್ಮನೆ ಕಂಡು ಹುಡುಗಿಯರಿಗೆ ಪ್ರೇಮ ಪತ್ರಗಳನ್ನು ಬರೆಯೋದು, ಇದೆಲ್ಲ ಏನಿದೆ ಬೆದರಿಕೆ ಪತ್ರಗಳನ್ನು ಬರೆಯೋದು, ಇದು ಕರ್ಮ. ಮಕ್ಕಳು ಬೋರ್ಡ್ ಮೇಲೆ ಬರೆದಿದ್ದನ್ನ ತಮ್ಮ ನೋಟ್ ಬುಕ್ ಅಲ್ಲಿ ಬರ್ಕೊಂಡ್ರೆ ಕ್ರಿಯೆ.
ಶಾಲೆ ಮಾಸ್ತರು ಬೋರ್ಡ್ ಮೇಲೆ ಬರೆದ್ರೆ ಅದು ಕಾಯಕ. ಅದೇ ರೀತಿ ಒಂದು ಕತ್ತಿ ಇದೆ, ಕತ್ತಿಯನ್ನು ತೆಗೆದುಕೊಂಡು ಇನ್ನೊಬ್ಬರನ್ನ ಇರಿಯೋದು ಕರ್ಮ. ಅದೇ ಕತ್ತಿಯನ್ನು ತೆಗೆದುಕೊಂಡು ತನ್ನ ಮುಖ ಕ್ಷೌರವನ್ನು ಮಾಡಿಕೊಂಡ್ರೆ ಕ್ರಿಯೆ. ಅದೇ ಕತ್ತಿಯಿಂದ ಒಬ್ಬ ಕ್ಷೌರಿಕ ಇನ್ನೊಬ್ಬರ ಮುಖ ಕ್ಷೌರವನ್ನು ಮಾಡಿದ್ರೆ ಅದು ಕಾಯಕ. ಚಾಕುವಿನಿಂದ ಹಣ್ಣನ್ನು ಹೆಚ್ಚಿ ತಿಂದ್ರೆ ಕ್ರಿಯೆ. ಅದೇ ಚಾಕುವಿನಿಂದ ವೈದ್ಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ರೆ ಅದು ಕಾಯಕ. ಎಸೆದು ಮಂದಿಗೆ ಕಲ್ಲೆಸ್ದು ಗ್ಲಾಸ್ ಹೊಡೆದ್ರೆ, ದಾರಿ ಒಳಗೆಲ್ಲ ಕ್ರಿಕೆಟ್ ಆಡ್ತೀವಿ ಅಂತ ತಿಳ್ಕೊಂಡು ಹೋಗಿ ಇನ್ನೊಬ್ರು ಮನೆ ಗ್ಲಾಸ್ ಹೊಡಿತಾ ಇರ್ತಾರೆ ಹುಡುಗರು, ಅವಾಗ ಅದು ಕರ್ಮ. ತಾವು ಇನ್ನೊಬ್ಬರಿಗೆ ತೊಂದರೆ ಆಗಲಾರ್ದಂತೆ ಕ್ರಿಕೆಟ್ ಬಾಲ್ ಎಸೆದ್ರೆ ಅದು ಕ್ರಿಯೆ. ಕ್ರಿಕೆಟ್ ಆಟಗಾರರು ನಮ್ಮ ದೇಶದ ಪರವಾಗಿ ಆಟ ಆಡ್ತಾ ಇದ್ರೆ ಅದು ಕಾಯಕ. ಸೈನಿಕ ಗುಂಡನ್ನ ಹಾರಿಸಿದ್ರೆ ಶತ್ರುವಿನ ಮೇಲೆ ಆಗ ಅದು ಕಾಯಕ. ಅದೇ ರೀತಿಯಲ್ಲಿ ಬೇಡುವಿಕೆ. ಒಬ್ಬ ವ್ಯಕ್ತಿ ಸೋಮಾರಿಯಾಗಿ ದುಡಿಯಲಾರದೆ, ಮೈಯೊಳಗೆ ಶಕ್ತಿ ಇದ್ರೂ ಕೂಡ ದುಡಿಯಲಾರದೆ ಬೇಡೋದಿದೆಯಲ್ಲ, ಇದು ಕರ್ಮ. ತನ್ನ ಹೆಂಡತಿ ಮಕ್ಕಳ ರಕ್ಷಣೆಗೋಸ್ಕರ ಬೇಡಿದ್ರೆ ಅದು ಕ್ರಿಯೆ. ಸಮಾಜಕ್ಕೋಸ್ಕರ, ಸಮಾಜದ ಕೆಲಸಕ್ಕೋಸ್ಕರ ಬೇಡಿದ್ರೆ ಅದು ಕಾಯಕ. ಅಂದ್ರೆ ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ತನಗೂ ಹಾನಿಯನ್ನು ಉಂಟು ಮಾಡಿ ಇನ್ನೊಬ್ಬರಿಗೂ ಹಾನಿಯನ್ನು ಉಂಟು ಮಾಡುವುದು ಯಾವುದೋ ಅದು ಕರ್ಮ. ತನಗೆ ಮಾತ್ರ ಹಿತವನ್ನು ಉಂಟು ಮಾಡಿ ಇನ್ನೊಬ್ಬರಿಗೆ ಮತ್ತೇನನ್ನು ಪರಿಣಾಮ ಬೀರದೇ ಇದ್ರೆ ಅದು ಕ್ರಿಯೆ. ತನಗೂ ಒಳ್ಳಿತನ ಮಾಡಿ ಇತರರಿಗೂ ಒಳ್ಳಿತನ ಮಾಡ್ತಾ ಇದ್ರೆ ಅದು ಕಾಯಕ. ಬಸವಣ್ಣನವರು ಕಾಯಕ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ರು. ಇಲ್ಲಿ ಕೆಲವರು ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಏನಂತ ಕೇಳ್ತಾರೆ? ಇದು ಬಹಳ ಅನೇಕರಿಗೆ ಇರುವಂತ ಒಂದು ಸಂದಿಗ್ಧ ಪ್ರಶ್ನೆ. ಬಸವಣ್ಣನವರು ಅವರ ಹೆಸರಿನಲ್ಲಿ ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ ಅನ್ನುವಂತ ಪ್ರಸಿದ್ಧ ಉಕ್ತಿ ಅವರ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ. ಆದ್ರೆ ಬಸವಣ್ಣವ್ರು ಎಲ್ಲೂ ಇದನ್ನು ಹೇಳಿಲ್ವಲ್ಲ ಅಂತ ಕೆಲವರು ಹೇಳ್ತಾರೆ. ಹೇಳಿದ್ದಾರೆ, ಲಿಂಗದೇವನ ಶರಣನ ಕಾಯವೇ ಕೈಲಾಸ, ಅದು ಕಾಯವೇ ಕೈಲಾಸ ಅಲ್ಲ, ಕಾಯಕವೇ ಕೈಲಾಸ ಏನ್ರಿ. ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರಣ್ಣ, ಶರಣ ನಿದ್ರೆಗೈದರೆ ಜಪ ಕಾಣಿರಣ್ಣ. ಶರಣ ನಡೆದೇ ಪಾವನ, ನುಡಿದುದೇ ಪರತತ್ವ, ಲಿಂಗದೇವನ ಶರಣನ ಕಾಯಕವೇ ಕೈಲಾಸ ಕಾಣಿರಣ್ಣ ಅಂತ ವಚನದಲ್ಲಿ ಹೇಳಿದ್ದಾರೆ ಬಸವಣ್ಣ ಅವರು. ಇದಕ್ಕೆ ನಾನೊಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಪ್ಪಾ ಅಂದ್ರೆ, ಈಗ ಆಯ್ದಕ್ಕಿ ಮಾರಯ್ಯನವರ ವಚನದಲ್ಲಿ ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾದರೂ ಕಾಯಕದ ಒಳಗು ಅನ್ನುವಂತ ಮಾತು ಬರ್ತಾ ಇದೆ. ಇಲ್ಲಿ ಜನಪದ ಗೀತೆಯಲ್ಲಿ ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ, ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಕಾಯಕದ ಹಾಲಿನ ಹೊಳೆಯಲ್ಲಿ ದಾಸೋಹದ ತೆಪ್ಪ ತೇಳ್ತಾ ಇತ್ತು ಬಸವಣ್ಣನ ಕಲ್ಯಾಣ ರಾಜ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಯಕ ಅನ್ನುವ ಸೂತ್ರವನ್ನು ಕಲಿಸಲಿಕ್ಕೆ, ಕಾಯಕವೇ ಕೈಲಾಸ ಅನ್ನುವ ಸೂತ್ರವನ್ನು ಕೊಡ್ಲಿಕ್ಕೆ ಬಸವಣ್ಣನವರೇ ಮುಖ್ಯ ಪ್ರೇರಕರು ಅಂತ ಹೇಳಿ ಎಲ್ಲರೂ ಒಕ್ಕೊರಲಿನಿಂದ ನುಡಿದಿದ್ದಾರೆ. ಇದಕ್ಕೆ ನನ್ನದೇ ಆದ ವಾದ ಇದೆ ಕೇಳಿ. ಈಗ ಒಂದು ದೊಡ್ಡ ಸಭೆ ಇದೆ, ನಾನು ಮೈಕಲ್ಲಿ ಮಾತಾಡ್ತಾ ಇದ್ದೀನಿ, ಅಲ್ಲಲ್ಲೇ ಲೌಡ್ ಸ್ಪೀಕರ್ಗಳಿದಾವೆ, ಅಲ್ಲಲ್ಲೇ ಲೌಡ್ ಸ್ಪೀಕರ್ಗಳಿದಾವೆ. ಇಲ್ಲಿ ನಾನು ಮಾತಾಡಿದ್ದು ತುಂಬಾ ದೂರದಲ್ಲಿರುವ ಲೌಡ್ ಸ್ಪೀಕರ್ನಲ್ಲಿ ಕೂಡ ಕೇಳ್ತಾ ಇದೆ. ಲೌಡ್ ಸ್ಪೀಕರ್ನಲ್ಲಿ ಬರುವಂತಹ ಮಾತು ಏನು ಆ ಸ್ಪೀಕರ್ ಇಂದೋ ಅಥವಾ ಮೈಕಲ್ಲಿ ಮಾತಾಡ್ತಾ ಇದ್ದೀನಲ್ಲ ನಂದೋ? ಹೌದಲ್ರಿ? ಮೈಕಲ್ಲಿ ಮಾತಾಡ್ತಿದ್ದೀನಲ್ಲ ನಂದು ವಾಣಿ ಅಲ್ಲಿ ಬರ್ತಾ ಇದೆಯಾ ಹೊರತು ಲೌಡ್ ಸ್ಪೀಕರ್ಗೆ ಮಾತಾಡೋ ಶಕ್ತಿ ಇಲ್ಲ. ಅದೇ ರೀತಿಯಲ್ಲಿ ಆಯ್ದಕ್ಕಿ ಮಾರಯ್ಯನವರಾಗ್ಲಿ, ನುಲಿಯ ಚಂದಯ್ಯನವರಾಗ್ಲಿ,
ಇವರೆಲ್ಲರೂ ಕೂಡ ಲೌಡ್ ಸ್ಪೀಕರ್ಸ್ ಇದ್ದ ಹಾಗೆ. ಇವರೆಲ್ಲರೂ ಪ್ರತಿಧ್ವನಿಸಿದಂತ ಮಾತು ಯಾರದ್ದು? ಧರ್ಮಗುರು ಬಸವಣ್ಣನವರದು. ಅಂದಾಗ ಅವರ ಒಂದು ವಾಣಿಯನ್ನ ಇವರು ಅನುಷ್ಠಾನಕ್ಕೆ ತಂದ್ರು ಮತ್ತು ಪ್ರತಿನಿಧಿಸಿದ್ರು. ಅದಕ್ಕಾಗಿ ಕಾಯಕ ಅನ್ನುವಂತ ಈ ಪರಿಕಲ್ಪನೆಯನ್ನು ಕೊಟ್ಟಿದ್ದೇ ಬಸವಣ್ಣನವರು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. Carlyle and Ruskin taught the dignity of labor, but Basava taught both the dignity and divinity of labor. ಏನ್ರಿ, ಕಾರ್ಲೈಲ್ ಅಂಡ್ ರಸ್ಕಿನ್ ಇವರು ವೃತ್ತಿ ಗೌರವ ಅನ್ನುವ ಕಾನ್ಸೆಪ್ಟ್ ಅನ್ನ ಕೊಟ್ಟರು. ಪ್ರತಿಯೊಂದು ವೃತ್ತಿಯಲ್ಲಿ ಓದು, ಎಂತ ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಪ್ರತಿಯೊಂದು ವೃತ್ತಿಯಲ್ಲೂ ಕೂಡ ಒಂದು ಗೌರವ ಇದೆ. ಯಾಕಂದ್ರೆ ಒಂದು ದೊಡ್ಡ ಯಂತ್ರದಲ್ಲಿ ಒಂದು ಸಣ್ಣ ಮೊಳೆ ಇರುತ್ತೆ ಏನ್ರಿ, ದೊಡ್ಡ ಯಂತ್ರವೂ ಅಷ್ಟೇ ಮುಖ್ಯ, ಅದರಲ್ಲಿರೋ ಸಣ್ಣ ಮೊಳೆಯೂ ಅಷ್ಟೇ, ಸ್ಕ್ರೂನು ಅಷ್ಟೇ ಮುಖ್ಯ. ಆ ಸ್ಕ್ರೂ ಕಳಚಿದ್ರೆ ಯಂತ್ರ ನಡೆಯೋದೇ ಇಲ್ಲ. ಅದೇ ರೀತಿ ದೊಡ್ಡ ಕಾಯಕವೂ ಅಷ್ಟೇ ಮುಖ್ಯ, ಸಣ್ಣ ಕಾಯಕವೂ ಅಷ್ಟೇ ಮುಖ್ಯ. ಆ ಪ್ರಜ್ಞೆ ನಮ್ಮ ದೇಶದಲ್ಲಿ ಇಲ್ಲ. ಇದಕ್ಕೊಂದು ಉದಾಹರಣೆ ಬಹಳ ಚೆನ್ನಾಗಿದೆ. ಈಗ ಪ್ರಧಾನಿಗಳಿಗೆ ರಾಷ್ಟ್ರಪತಿಗಳಿಗೆಲ್ಲ ಸ್ಪೆಷಲ್ ವಿಮಾನಗಳನ್ನ ಓಡಿಸ್ತಾರೆ, ಹಾರಿಸ್ತಾರೆ. ಹಿಂದಿನ ಕಾಲದಲ್ಲಿ ಆಗಿರ್ಲಿಲ್ಲ. ಒಂದ್ಸಲ ಏನಾಯ್ತು, ಅರ್ಜೆಂಟ್ ಆಗಿ ಚರ್ಚಿಲ್ ಅವರು ಬೇರೆ ಕಡೆಗೆ ಹೋಗ್ಬೇಕಾಗಿತ್ತು, ಪ್ರಯಾಣ ಹೋಗ್ಬೇಕಾಗಿತ್ತು. ಬಂದ್ರು, ಅವರು ಎಲ್ಲರಂತೆ ಕ್ಯೂನಲ್ಲಿ ನಿಂತರು. ತುಂಬಾ ಅರ್ಜೆಂಟ್ ಇತ್ತು, ಬೇಗ ಹೋಗ್ಬೇಕಾಗಿತ್ತು. ಆಗ ಅವ್ರೇನ್ ಮಾಡಿದ್ರು, ತುಂಬಾ ಅವಸರದಿಂದ ಮುಂದಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಪಟ್ರು. ಅವಾಗ ಯಾರು ಅಂದ್ರು, ಸರ್ ಕ್ಯೂನಲ್ಲಿ ನಿಲ್ಲಿ ಅಂತಂದ್ರು. ಅವಾಗ ಅವ್ರೇನಂದ್ರು, ನಾನು ಯಾರು ಗೊತ್ತೇ ಅಂದ್ರು. ಯಾರು? ನಾನು ಪ್ರೈಮ್ ಮಿನಿಸ್ಟರ್ ಅಂದ್ರು ಅವರು. ಅವಾಗ ಇನ್ನೊಬ್ಬ ನಿಂತಿದ್ದ ಅವ್ರ ಹಿಂದೆ. ಅವನಂದ, ನಾನು ಯಾರು ಗೊತ್ತೇ ಅಂದ. ಯಾರು ನೀವು ಅಂದಾಗ, ಪ್ರೈಮ್ ಮಿನಿಸ್ಟರ್ನ ಮಾಡಿದಂತ ಪ್ರಜೆ ಅಂತಂದ. ಪ್ರೈಮ್ ಮಿನಿಸ್ಟರ್ನ ಮಾಡಿರುವಂತ ಒಬ್ಬ ಪ್ರಜೆ ಎಂದ. ಅಂದ್ರೆ ಇಂಗ್ಲೆಂಡ್ ಅಮೆರಿಕಾದಂತ ದೇಶದಲ್ಲಿ ಈ ಪ್ರಜ್ಞೆ ಇದೆ. ಕಾರ್ಲೈಲ್ ಅಂಡ್ ರಸ್ಕಿನ್ ಟಾಟ್ ದ ಡಿಗ್ನಿಟಿ ಆಫ್ ಲೇಬರ್, ಬಟ್ ಬಸವ ಟಾಟ್ ಬೋತ್ ದ ಡಿಗ್ನಿಟಿ ಅಂಡ್ ಡಿವಿನಿಟಿ ಆಫ್ ಲೇಬರ್. ಕಾರ್ಲೈಲ್ ಮತ್ತು ರಸ್ಕಿನ್ನರು ವೃತ್ತಿ ಗೌರವತ್ವದ ಬಗ್ಗೆ ಹೇಳಿದ್ರು. ಬಸವಣ್ಣವರು ವೃತ್ತಿ ಗೌರವ